ಹಾಯ್ ಫ್ರೆಂಡ್ಸ್, ಜೈ ಜೀವನ್ದಾನ್. ಪ್ರತಿಯೊಬ್ಬರು ನಿಮ್ಮ ಒಂದು ಜೀವನ್ದಾನ್ ವೆಬ್ಸೈಟ್ಗೆ ಈ ರೀತಿ ಹೋಗಿ ಫಸ್ಟು ನಿಮಗೆ ಅಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ UMCA ಮ್ಯಾನೇಜ್ಮೆಂಟ್ ಅಂತ ಕಾಣುತ್ತೆ. ಅಲ್ಲಿ ನೀವು ಪ್ರತಿಯೊಬ್ಬರು ಕ್ಲಿಕ್ ಮಾಡಬೇಕು. ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು UMCA ಮ್ಯಾನೇಜ್ಮೆಂಟ್ ಪ್ಯಾನಲ್ ನಿಮಗೆ ಓಪನ್ ಆಗುತ್ತೆ. ಓಕೆನಾ? ನಂತರ ನೀವು ಏನು ಮಾಡಬೇಕು ಅಂತಂದರೆ ಫಸ್ಟು ರಿಜಿಸ್ಟರ್ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಏನು ನಾನು ನಿಮಗೆ ಪ್ರತಿಯೊಂದು ಡೀಟೇಲಾಗಿ ಟೆಕ್ನಿಕಲ್ ವಿಷಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ, ಫಸ್ಟು ನೀವು ಮೆನುಗೆ ಹೋಗಿ ರಿಜಿಸ್ಟರ್ ಕ್ಲಿಕ್ ಮಾಡಿದ್ರೆ ಅಲ್ಲಿ ರಿಜಿಸ್ಟರ್ ಫಾರ್ಮ್ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಮಾಡಿದ್ರೆ ಪ್ರೊಸೀಡ್ ಟು ರಿಜಿಸ್ಟರ್ ಅಂತ ಕಾಣುತ್ತೆ ಪಿಂಕ್ ಕಲರಲ್ಲಿ. ಅಲ್ಲಿ ನಾವು ನೋಡಿ ಇಲ್ಲಿ ಕ್ಲಿಕ್ ಮಾಡಬೇಕು. ಓಕೆನಾ? ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅಲ್ಲಿ ನೀವು RT ನಂಬರ್, ನಿಮ್ಮ ಒಂದು JDGPay RT ನಂಬರ್ ಇಲ್ಲ ನಿಮ್ಮ ಒಂದು ಮೊಬೈಲ್ ನಂಬರ್ನ ನಾವು ಅಲ್ಲಿ ಹಾಕಬೇಕಾಗುತ್ತೆ. ಓಕೆನಾ? RT ನಂಬರ್ ಆದರೂ ಹಾಕ್ಬೋದು, ಇಲ್ಲ RT ನಂಬರ್ ನೆನಪಿಲ್ಲ ಅಂತಂದರೆ ನೀವು ನಿಮ್ಮ ಒಂದು ಮೊಬೈಲ್ ನಂಬರ್ನ ಈ ರೀತಿಯಲ್ಲಿ ಟೈಪ್ ಮಾಡಿ ಕರೆಕ್ಟಾಗಿ ಫಿಲ್ ಮಾಡಬೇಕು ಫ್ರೆಂಡ್ಸ್. ಯಾವುದೇ ರೀತಿ ತಪ್ಪಾಗಬಾರ್ದು. ಓಕೆನಾ? ನೋಡಿ, ಈ ರೀತಿ ನೀವು ಮೊಬೈಲ್ ನಂಬರ್ನ ಅಲ್ಲಿ ಟೈಪ್ ಮಾಡಿ ನಿಮಗೆ ಅಲ್ಲಿ ರೈಟ್ ಸೈಡಲ್ಲಿ ಫಿಲ್ ಅಂತ ಇರುತ್ತೆ, ಆಟೋ ಫಿಲ್ನ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮಗೆ ಈ ರೀತಿ ನಿಮ್ಮ ಒಂದು ಅಪ್ಲಿಕೇಶನ್ ಫುಲ್ಲು ಅಲ್ಲಿ ಕಾಣುತ್ತೆ. ನಂತರ ಅಲ್ಲಿ ನಿಮ್ಮ ಒಂದು ಜೀವನ್ದಾನ್ ID ನಂಬರ್ನ ನೀವು ಅಲ್ಲಿ ಹಾಕಬೇಕು. ನಿಮ್ಮ JD ನಂಬರ್ನ ಅಲ್ಲಿ ಹಾಕಿ ಕರೆಕ್ಟಾಗಿ ಹಾಕಿ, ಯಾವುದೇ ರೀತಿ JD ಅಂತ ಟೈಪ್ ಮಾಡಿ ಸ್ಪೇಸ್ ಕೊಡಬೇಡಿ. ಸ್ಪೇಸ್ ಇಲ್ಲದೆ ಅಲ್ಲಿ ನೀವು ನಿಮ್ಮ ಒಂದು ಜೀವನ್ದಾನ್ ID ನಂಬರ್ನ ನೀವಲ್ಲಿ ಹಾಕಿ. ನಂತರ ನೀವೇನು ಮಾಡಬೇಕು, ಅಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಕಾಣಿಸ್ತಾ ಇದೆ. ಸ್ಟೇಟ್ನ ನಿಮ್ಮ ಸ್ಟೇಟ್ ಯಾವ ಸ್ಟೇಟ್, ಕರ್ನಾಟಕ, AP, ಈ ರೀತಿ ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ ಅಲ್ಲಿ ನೀವು ನಿಮ್ಮ ಸ್ಟೇಟ್ನ ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಒಂದು ಸ್ಟೇಟ್ ಕೋಡ್ ಅಂತ ಬರುತ್ತೆ, ಅಲ್ಲಿ 560 ಇರುತ್ತೆ. ಆ ಒಂದು ಸ್ಟೇಟ್ ಕೋಡ್ನ ನೀವಲ್ಲಿ ಹಾಕಬೇಕು. ಓಕೆನಾ? ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ತೊಗೊಳುತ್ತೆ. ನಂತರ ನಿಮ್ಮ ಒಂದು ಡಿಸ್ಟಿಕ್ ಯಾವುದು, ನಿಮ್ಮ ಡಿಸ್ಟಿಕ್ಕು ನೀವು ಯಾವ ಡಿಸ್ಟಿಕ್ಕಲ್ಲಿ ನಿಮ್ಮ ಆಧಾರ್ ಕಾರ್ಡಲ್ಲಿ ಇದೆಯೋ ಆ ಒಂದು ಡಿಸ್ಟಿಕ್ನ ನೀವಲ್ಲಿ ಸೆಲೆಕ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ರೀತಿ ನಿಮ್ಮ ಡಿಸ್ಟಿಕ್ ಎಲ್ಲ ಇಲ್ಲಿ ಶೋ ಆಗುತ್ತೆ. ನೀವಿಲ್ಲಿ ಈ ರೀತಿ ನಿಮ್ಮ ಒಂದು ಡಿಸ್ಟಿಕ್ ಯಾವುದಿದೆಯೋ ಅದನ್ನು ನೀವು ಸೆಲೆಕ್ಟ್ ಮಾಡಿ. ನಂತರ ನಿಮ್ಮ ಒಂದು ತಾಲೂಕು ಯಾವುದು, ನಿಮ್ಮ ತಾಲೂಕು, ಆ ಒಂದು ತಾಲೂಕನ್ನ ನೀವಲ್ಲಿ ಸೆಲೆಕ್ಟ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ಕಾಗಿ ತೊಗೊಳುತ್ತೆ. ನಂತರ ನೀವು ಕ್ರಿಯೇಟ್ ಪಾಸ್ವರ್ಡ್ ಅಂತ ಅನ್ನೋ ಜಾಗದಲ್ಲಿ ನೀವು ಕರೆಕ್ಟಾಗಿ ನಿಮ್ಮದೇ ಆದಂಥ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ನೀವು ಏನಾದರೂ ಸರಿ ನಿಮಗೆ ನೆನಪಿರಬೇಕು ಆ ರೀತಿ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ನೀವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು ಪ್ರತಿಯೊಬ್ಬರೂ. ಓಕೆನಾ? ಇಲ್ಲ ಕಾಮನ್ ನಿಮಗೆ ನೆನಪಿರುವಂಥದ್ದು, ಈಸಿ ಇರುವಂಥದ್ದು ಒಂದು ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿಕೊಂಡು ಆ್ಯಸ್ ಇಟ್ ಈಸ್ ಅದೇ ರೀತಿ ಸೇಮ್ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕ್ಯಾಪ್ಚಾ ಯಾವ ರೀತಿ ಟೈಪ್ ಮಾಡಬೇಕು ಅನ್ನೋದು. ಓಕೆನಾ? ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಟ್ಕೊಂಡ್ರೆ ನಿಮಗೆ ಅದು ಕಾಪಿ ಪೇಸ್ಟ್ ಆಗುತ್ತೆ. ಇಲ್ಲ ನನಗೆ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಬರಲ್ಲ ಅಂತಂದರೆ ನೀವು ಆಟೋಮೆಟಿಕ್ಕಾಗಿ ಅಲ್ಲಿ ನೀವು ಅದನ್ನು ಟೈಪ್ ಕೂಡ ಮಾಡ್ಬೋದು. ಈ ರೀತಿ ಕಾಪಿ ಪೇಸ್ಟ್ ಮಾಡಿ ಅಲ್ಲಿ ನೀವು ಆ ಒಂದು ಕ್ಯಾಪ್ಚಾನ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ನಿಮ್ಮ ಒಂದು ರಿಜಿಸ್ಟರ್ ಸಕ್ಸಸ್ಫುಲಿ ಆಗುತ್ತೆ. ಅದು ಸಕ್ಸಸ್ ಆಗಿದ ತಕ್ಷಣ ಅಲ್ಲಿ ಪಾಸ್ವರ್ಡ್ ಸೇವ್ ಅಂತ ಕೇಳುತ್ತೆ, ಸೇವ್ ಕೊಟ್ಬಿಡಿ. ನಂತರ ನಿಮಗೆ ಲಾಗಿನ್ ಕಾಣುತ್ತೆ, ಯೂಸರ್ ಲಾಗಿನ್, ಡಿಸ್ಟ್ರಿಕ್ಟ್ ಕೋಆರ್ಡಿನೇಟರ್ ಅಲ್ಲ, ಯೂಸರ್ ಲಾಗಿನಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಮೊಬೈಲ್ ನಂಬರ್ ಪಾಸ್ವರ್ಡನ್ನ ಹಾಕಿ ನಂತರ ಅಲ್ಲಿ ಏನು ಕ್ಯಾಪ್ಚಾ ಇದೆ ಆ ಒಂದು ಕ್ಯಾಪ್ಚಾನ ಅಲ್ಲಿ ನೀವು ಆಟೋಮೆಟಿಕ್ಲಿ ಆಗಲೇ ನಾನು ಹೇಳ್ಕೊಟ್ನಲ್ವ ಅದೇ ರೀತಿ ಕ್ಯಾಪ್ಚಾನ ಕಾಪಿ ಪೇಸ್ಟ್ ಮಾಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್? ಅಲ್ಲಿ ಕ್ಯಾಪ್ಚಾನ ಕಾಪಿ ಪೇಸ್ಟ್ ಮಾಡಿ ನೀವು ಏನು ಮಾಡಬೇಕು, ಲಾಗಿನ್ ಅಂತ ಇದೆಯಲ್ವಾ ಅಲ್ಲಿ ನೀವು ಲಾಗಿನ್ನ ಕ್ಲಿಕ್ ಮಾಡಬೇಕು. ಓಕೆನಾ? ಪ್ರತಿಯೊಬ್ಬರು ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿ. ಪ್ರತಿ ಲಾಗಿನ್ಗೂ ನಾವು ಕ್ಯಾಪ್ಚಾ ಹಾಕಲೇಬೇಕು. ಲಾಗಿನ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಒಂದು UMCA ಮ್ಯಾನೇಜ್ಮೆಂಟ್ ಓಪನ್ ಆಗುತ್ತೆ, ನಿಮ್ಮದೇ ಆದಂಥ ಪ್ಯಾನಲ್. ಓಕೆನಾ? ಇಲ್ಲಿ ಪ್ರತಿಯೊಬ್ಬರು ಕೂಡ ಫ್ಯಾಮಿಲಿ ವೆರಿಫಿಕೇಷನ್ ಮಾಡಿಸ್ಲೇಬೇಕು. ನಂತರ ಸ್ವಲ್ಪ ಅಲ್ಲಿ ಕೆಳಗಡೆ ನಿಮಗೆ 3ನೇ ಆಪ್ಷನಲ್ಲಿ ಫ್ಯಾಮಿಲಿ ವೆರಿಫಿಕೇಷನ್ ಅಂತ ಕಾಣ್ತಾ ಇದೆಯಲ್ಲ, ನೋಡಿ ಆ ಒಂದು ಫ್ಯಾಮಿಲಿ ವೆರಿಫಿಕೇಷನ್ ಅನ್ನೋ ಆಪ್ಷನಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ನೀವು ಕೇಳ್ತಾ ಇದೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ. ಆವಾಗ ನೀವು ಗ್ರೀನ್ ಕಲರಲ್ಲಿದ್ದಿಲ್ಲ ಸಬ್ಸ್ಕ್ರೈಬ್ ಅಂತ ಕ್ಲಿಕ್ ಮಾಡಿದ್ರೆ ನಮ್ಮ ಸಂಸ್ಥೆಯ ಜೀವನ್ದಾನ್ ಗ್ರೂಪ್ ಅಪ್ಲಿಕೇಶನ್ ನಿಮಗೆ ಫ್ಯಾಮಿಲಿ ವೆರಿಫಿಕೇಷನ್ದು
ಕಾಣುತ್ತೆ. ಓಕೆನಾ. ನಂತರ ನೀವು ಅಲ್ಲಿ ಆ್ಯಸ್ ಇಟ್ ಈಸ್ ಅದೇ ರೀತಿ ಮೊಬೈಲ್ ನಂಬರ್ ಇಲ್ಲ RT ನಂಬರ್ನ ಹಾಕಿ ಅಲ್ಲಿ ನೀವು ಆಟೋಫಿಲ್ ಕೊಡಲೇಬೇಕು. ಓಕೆನಾ. ಸೇಮ್ ಆಗಲೇ ನೀವು ರಿಜಿಸ್ಟರ್ ಮಾಡುವಾಗ ಯಾವ್ಯಾವ ಒಂದು ಸಿಸ್ಟಮ್ನ ಫಾಲೋ ಮಾಡಿದ್ದೀರೋ ಅದೇ ಸಿಸ್ಟಮ್ನ ನೀವಿಲ್ಲಿ ಫಾಲೋ ಮಾಡಬೇಕಾಗತ್ತೆ. ಓಕೆನಾ ಫ್ರೆಂಡ್ಸ್. ನೋಡಿ ಇಲ್ಲಿ ಆಟೋಮೆಟಿಕ್ಕಾಗಿ ಅದು ತಗೊಳ್ತಾ ಇದೆ. ನಂತರ ಅದೇ ರೀತಿ ನಿಮ್ಮ ಒಂದು ವೈಟ್ ಪೇಪರ್ ಮೇಲೆ ಇರುವಂಥ ಸಿಗ್ನೇಚರ್ನ ನೀವು ಗ್ಯಾಲರಿಯಲ್ಲಿ ಇಟ್ಕೊಂಡಿರಬೇಕು. ಫೋಟೋ ತೆಗೆದು ಆ ಒಂದು ಫೋಟೋವನ್ನು ನಾವು ಅಲ್ಲಿ ಅಪ್ಲೋಡ್ ಮಾಡಬೇಕು. ಅಲ್ಲಿ ಚೂಸ್ ಫೈಲ್ ಅಂತ ಕಾಣಿಸ್ತಾ ಇದೆಯಾ, ಅಲ್ಲಿ ನಾವು ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಗ್ಯಾಲರಿಗೆ ಹೋಗುತ್ತೆ. ಇಲ್ಲ ನಮ್ಮ ಹತ್ರ ಗ್ಯಾಲರಿ ಎಲ್ಲ ಫೋಟೋ ಇಲ್ಲ, ನಾನು ಆಟೋಮೆಟಿಕ್ಲಿ ಸಡನ್ಲಿ ಒಂದು ವೈಟ್ ಪೇಪರ್ ಮೇಲೆ ನಾನು ಸೈನ್ ಹಾಕಿ ತೊಗೋತೀನಿ ಅಂತಂದ್ರೂ ಓಕೆ, ನೀವಲ್ಲಿ ತೊಗೋಬಹುದು. ವೈಟ್ ಪೇಪರ್ ಮೇಲೆ ಒಂದು ಸಿಗ್ನೇಚರ್ ಹಾಕಿ ಅದನ್ನು ನೀವು ಸ್ಪಾಟಲ್ಲೇ ಫೋಟೋ ತೊಗೊಂಡು ನೀವು ಅಪ್ಲೋಡ್ ಮಾಡಬಹುದು. ಅದು ಯಾವ ರೀತಿ ಅಂತ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡಿ ಅಲ್ಲಿ ಈ ರೀತಿ ಚೂಸ್ ಫೈಲ್ಗೆ ಹೋದರೆ ಅಲ್ಲಿ ನಿಮಗೆ ಕಾಣುತ್ತೆ ಕ್ಯಾಮ್ರಾ ಅಂತ ಇದೆ. ಫೈಲಲ್ಲಿ ನೀವು ಇಟ್ಕೊಂಡಿದ್ರೆ ಅಲ್ಲಿ ಬರುತ್ತೆ, ಇಲ್ಲ ಕ್ಯಾಮ್ರಾದಲ್ಲಿ ಇದೆ ಅಂತಂದರೆ ಈ ರೀತಿ ಆಟೋಮೆಟಿಕ್ ಒಂದು ಫೋಟೋ ತಗೊಳ್ಳಿ. ಓಕೆನಾ. ನಿಮ್ಮ ಒಂದು ಸಿಗ್ನೇಚರ್ನ ಈ ರೀತಿ ಫೋಟೋ ತಗೊಂಡು ನೋಡಿ ಅಲ್ಲಿ ಓಕೆ ಅಂತ ಕೇಳುತ್ತೆ. ಓಕೆ, ಅಲ್ಲಿ ಒಂದು ವೈಟ್ ಪೇಪರ್ ಸಿಗ್ನೇಚರ್ ಫೋಟೋ ಅಪ್ಲೋಡ್ ಮಾಡಿ. ನಂತರ ನಿಮ್ಮ ಒಂದು ಫ್ಯಾಮಿಲಿ ಮೆಂಬರ್ಸ್ ನೋಡಿ ಫ್ರೆಂಡ್ಸ್, ಇಲ್ಲಿ ಫಸ್ಟು ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರ್ಯಾರಿದ್ದಾರೆ, ನಿಮ್ಮ ಹಸ್ಬೆಂಡ್, ನಿಮ್ಮ ಮಕ್ಕಳು ಯಾರ್ಯಾರಿದ್ದಾರೆ, ನಿಮ್ಮ ವೈಫ್, ಈ ರೀತಿ ನಿಮ್ಮ ತಂದೆ ತಾಯಿ ಯಾರಿದ್ದಾರೋ ಎಲ್ಲರದ್ದು ಹೆಸರನ್ನು ಅಲ್ಲಿ ನೀವು ಆ್ಯಡ್ ಮಾಡಬಹುದು. ಓಕೆನಾ. ನೋಡಿ ಈ ರೀತಿ ಇಲ್ಲಿ ನಾನು ಮೆಂಬರ್ ಆಗಿದ್ದೀನಿ, ನಾನು ಫ್ಯಾಮಿಲಿ ವೆರಿಫಿಕೇಷನ್ ಮಾಡಿಸ್ತಾ ಇದ್ದೀನಿ, ನನ್ನ ಹೆಸರು ಅವಶ್ಯಕತೆ ಇಲ್ಲ, ನನ್ನ ಫ್ಯಾಮಿಲಿ ಹೆಸರು ಅವಶ್ಯಕತೆ ಇದೆ. ಯಾಕೆಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರೇ ಎಮರ್ಜೆನ್ಸಿ ಆದರೂ ನಾವು ಒಂದು ಸಾರಿ ಎಮರ್ಜೆನ್ಸಿ ಡೊನೇಷನ್ನ ತಗೊಳ್ಳೋದಕ್ಕೆ ಎಲಿಜಿಬಲ್ ಆಗ್ತೀವಿ. ಹಾಗಾಗಿ ಇಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವ ರೀತಿ ಫ್ಯಾಮಿಲಿ ಮೆಂಬರ್ಸ್ನ ಆ್ಯಡ್ ಮಾಡಬೇಕು ಅಂತ. ಓಕೆನಾ. ನೋಡಿ ಇಲ್ಲಿ ಫಸ್ಟು ನಾನು ಏನು ಮಾಡಬೇಕು, ನನ್ನ ಹೆಸರು ಹಾಕ್ತೆ, ಇಲ್ಲ ತಪ್ಪಿದ್ದು, ನಮ್ಮ ಹೆಸರು ಹಾಕೋ ಹಾಗಿಲ್ಲ. ಇಲ್ಲಿ ನನ್ನ ಒಂದು ಫ್ಯಾಮಿಲಿ ಹೆಸರನ್ನು ನಾನಿಲ್ಲಿ ಹಾಕಬೇಕು. ನೋಡಿ ಪ್ರತಿಯೊಬ್ಬರು ಕರೆಕ್ಟಾಗಿ ತಿಳ್ಕೊಳ್ಳಿ. ಇಲ್ಲಿ ಎಷ್ಟು ಜನ ಇದ್ದಾರೋ ನಿಮ್ಮ ಫ್ಯಾಮಿಲಿಯಲ್ಲಿ ಅಷ್ಟು ಜನದ್ದು ಕೂಡ ನಾವಿಲ್ಲಿ ಹೆಸರನ್ನು ಮೆನ್ಷನ್ ಮಾಡಬಹುದು. ಈಗ ಕೆಲವ್ರ ಮನೆಯಲ್ಲಿ ದೊಡ್ಡಮ್ಮ ಚಿಕ್ಕಮ್ಮ ಈ ರೀತಿ ಇರ್ತಾರೆ, ಅವ್ರದ್ದು ಕೂಡ ನಾವು ಅದರ್ಸ್ ಅನ್ನೋ ಆಪ್ಷನ್ ಬರುತ್ತೆ, ಅಲ್ಲಿ ನಾವು ಅವರ ಒಂದು ಹೆಸರನ್ನು ನಾವಿಲ್ಲಿ ಮೆನ್ಷನ್ ಮಾಡಬಹುದು ಫ್ರೆಂಡ್ಸ್. ನೋಡಿ ಈ ರೀತಿ ಹೆಸರು ಹಾಕಿ ಅಲ್ಲಿ ಕರೆಕ್ಟಾಗಿ ಏನಿದೆಯೋ ಇನ್ಶಿಲ್ ಹಾಕಬೇಕಾ ಇನ್ಶಿಲ್ ಹಾಕಿ ಹೆಸರು ಹಾಕಿ ನಂತರ ಕೆಳಗಡೆ ನಿಮಗೆ ಸೆಲೆಕ್ಟ್ ರಿಲೇಷನ್ ಅಂತ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿದ್ರೆ ಅವರು ನಿಮಗೆ ಏನಾಗಬೇಕು ಅಂತ ಇಲ್ಲಿ ಶೋ ಆಗುತ್ತೆ. ಹಸ್ಬೆಂಡ್, ಸನ್, ಈ ರೀತಿ ಹಸ್ಬೆಂಡ್ ಇರೋದ್ರೆ ಹಸ್ಬೆಂಡ್ ಅಂತ ಹಾಕಿ, ಮತ್ತು ಆ್ಯಡ್ ಮೋರ್, ನಿಮ್ಮ ಫ್ಯಾಮಿಲಿಯಲ್ಲಿ ಇನ್ನೂ ಜನ ಇದ್ದಾರೆ ಅಂತಂದರೆ ಅವರ ಒಂದು ಹೆಸರನ್ನ ಹಾಕಬೇಕಂದ್ರೆ ಆ್ಯಡ್ ಮೋರ್ ಕಂಪಲ್ಸರಿ ನೀವು ಕ್ಲಿಕ್ ಮಾಡಲೇಬೇಕು. ಆ್ಯಡ್ ಮೋರ್ನ ಕ್ಲಿಕ್ ಮಾಡಿ ನಂತರ ನಿಮಗೆ ಇಲ್ಲಿ ಅವರ ಹೆಸರನ್ನು ಹಾಕಿ ಮತ್ತು ಅದೇ ರೀತಿ ಆ್ಯಸ್ ಇಟ್ ಈಸ್ ಏನು ಸೆಲೆಕ್ಷನ್ ನಿಮ್ಮ ರಿಲೇಷನ್ ಇದೆಯೋ ಆ ಒಂದು ರಿಲೇಷನ್ನ ಎಂಟ್ರಿ ಮಾಡಬಹುದು. ಓಕೆನಾ ಫ್ರೆಂಡ್ಸ್. ಈಸಿ ಇದೆ. ಪ್ರತಿಯೊಬ್ಬರು ಕೂಡ ವಿಡಿಯೋ ನೋಡ್ತಾ ನಿಮ್ಮ ಫ್ಯಾಮಿಲಿ ವೆರಿಫಿಕೇಷನ್ಗಳನ್ನು ನೀವೇ ಕಂಪ್ಲೀಟ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬ ಲೀಡರ್ಸು ಇದು ವೆರಿ ಇಂಪಾರ್ಟೆಂಟ್ ಇದೆ ಸ್ನೇಹಿತರೆ. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಎಮರ್ಜೆನ್ಸಿ ಡೊನೇಷನ್ನ ತಗೊಳ್ಬೇಕು ಅಂತಂದರೆ ಫ್ಯಾಮಿಲಿ ವೆರಿಫಿಕೇಷನ್ ಈಸ್ ಕಂಪಲ್ಸರಿ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬ ಲೀಡರ್ಸು 1 ಸರಿ ಇಲ್ಲ 2 ಸಾರಿ ಅಲ್ಲ 3 ಸಲ ನಾವು ಟ್ರೈ ಮಾಡಿದ್ರೆ ಪ್ರತಿಯೊಂದು ನಮಗೆ ಗೊತ್ತಾಗುತ್ತೆ. ನೋಡಿ ಇಲ್ಲಿ ಸೆಲೆಕ್ಟ್ ರಿಲೇಷನ್ ಅಂತ ಹಾಕಿದ್ರೆ ಈ ರೀತಿ ಸೆಲೆಕ್ಟ್ ಮಾಡಿ ಸನ್ ಯಾವ ಇದೆಯೋ ಕರೆಕ್ಟಾಗಿ ನಾವು ಈ ಒಂದು ಆಪ್ಷನ್ನ ನಾವಲ್ಲಿ ಕ್ಲಿಕ್ ಮಾಡಲೇಬೇಕು. ಸೆಲೆಕ್ಟ್ ರಿಲೇಷನ್ ಅಂತ ಟೈಪ್ ಮಾಡಿ ಅಲ್ಲಿ ನಾವು ಇನ್ನು ಯಾರಾದರೂ ಇದ್ದರೆ ಈ ರೀತಿ ಆ್ಯಡ್ ಮೋರ್ ಮಾಡ್ತಾ ಹೋಗ್ಬೋದು. ಇಲ್ಲ ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಾವು 2 ಇದ್ದೀವಿ 3 ಇದ್ದೀವಿ ಅಂದರೆ ಓಕೆ. ನಂತರ ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿ ಇಲ್ಲಿ ಏನು ಕ್ಯಾಪ್ಚಾ ಇದೆ ಆ ಒಂದು ಕ್ಯಾಪ್ಚಾನ ನಾವಿಲ್ಲಿ ಕಾಪಿ ಪೇಸ್ಟ್ ಮಾಡಬೇಕು. ಪ್ರತಿ ಸಾರಿ ಕೂಡ ನಮ್ಮ ಸಂಸ್ಥೆಯಲ್ಲಿ ಯಾವುದೇ ಒಂದು ಟೆಕ್ನಿಕಲ್ ಇಶ್ಯೂ ಇರ್ಬೋದು, ಅಲ್ಲಿ ಕಾಪಿ ಪೇಸ್ಟ್ ಮಾಡೋದು ಪ್ರತಿಯೊಬ್ಬರಿಗೂ ಕಂಪಲ್ಸರಿ ಇರುತ್ತೆ. ಅದನ್ನು ನೀವು ಕರೆಕ್ಟಾಗಿ ಕಾಪಿ ಪೇಸ್ಟ್ ಮಾಡೋಕ್ಕೆ ಬಂದರೆ ಕಾಪಿ ಪೇಸ್ಟ್ ಮಾಡಿ, ಇಲ್ಲ ಓಕೆ ನಾನು ಟೈಪ್ ಮಾಡ್ತೀನಿ ಅಂದರೂ ಕರೆಕ್ಟಾಗಿ ಅಲ್ಲಿ ಏನು ಅಕ್ಷರಗಳಿದೆಯೋ ಆ ಒಂದು ಅಕ್ಷರಗಳನ್ನು ನಾವಲ್ಲಿ ಟೈಪ್ ಮಾಡಿ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ಸಬ್ಮಿಟ್ ಕೊಟ್ಟರೆ ಒಂದು 2 or 3 ಸೆಕೆಂಡ್ಸಲ್ಲಿ ನಿಮ್ಮ ಒಂದು VID ನಂಬರ್ ಶೋ ಆಗುತ್ತೆ. ವೆಯ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಈ ರೀತಿ ನಮ್ಮ ಸಂಸ್ಥೆಯ VID ನಂಬರ್ ನಿಮಗೆ ಶೋ ಆಗುತ್ತೆ. ಅಲ್ಲಿ ಓಕೆ ಅಂತ ಕೊಟ್ಟರೆ ನಿಮ್ಮ ಒಂದು VID